ಹಲೋ ಫ್ರೆಂಡ್ಸ್, ಡೆಲಿವರಿ ಆದಮೇಲೆ ಹೊಟ್ಟೆ ಕಡಿಮೆ ಆಗ್ತಿಲ್ಲ ಅಂತ ಟೆನ್ಷನ್ ಆಗ್ತಿದೆಯಾ? ಡ್ರೆಸ್ ಹಾಕಿದರೆ ಫಿಟ್ ಆಗ್ತಿಲ್ಲ ಅಂತ ಬೇಜಾರಾಗ್ತಿದೆಯಾ? ಸಿ ಸೆಕ್ಷನ್ ಆದರೆ ಎಕ್ಸಸೈಸ್ ಮಾಡಬೇಕಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿದ್ದೀರಾ? ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋ ಸಮಯದಲ್ಲಿ ಡಯಟ್ ಮಾಡ್ಬೋದಾ ಅಂತ ಡೌಟ್ ಇದೆಯಾ? ಇವೆಲ್ಲಕ್ಕೂ ಸ್ಟಾಪ್. ಕ್ರ್ಯಾಶ್ ಡಯಟ್ ಮಾಡೋದು ಬೇಡ. ವೆಯ್ಟ್ ಲಾಸ್ ಟ್ಯಾಬ್ಲೆಟ್ ತೊಗೊಳ್ಳೋದು ಕೂಡ ಬೇಡ. ಹಸಿವಿನಿಂದ ಇರುವುದು ಕೂಡ ಬೇಡ. ಡೆಲಿವರಿ ನಂತರವೂ ಸೇಫಾಗಿ, ನ್ಯಾಚುರಲ್ ಆಗಿ, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಬಹುದು. ಇವತ್ತು ವಿಡಿಯೋದಲ್ಲಿ 3 ತಿಂಗಳ ಸಂಪೂರ್ಣ ಆ್ಯಕ್ಷನ್ ಪ್ಲ್ಯಾನ್, ಡಯಟ್ ಪ್ಲ್ಯಾನ್, ಎಕ್ಸಸೈಸ್ ರುಟೀನ್, ಬೆಲ್ಲಿ ಫ್ಯಾಟ್ ಸೀಕ್ರೆಟ್, ಸಿ ಸೆಕ್ಷನ್ ಕೇರ್ ಎಲ್ಲವನ್ನು ವಿವರವಾಗಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಡೆಲಿವರಿ ನಂತರ ದೇಹದಲ್ಲಿ ಯಾಕೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋಣ. ಹಾರ್ಮೋನ್ ಲೆವೆಲ್ ಚೇಂಜ್ ಆಗುತ್ತೆ, ದೇಹದಲ್ಲಿ ನೀರಿನ ಸಂಗ್ರಹ ಇರುತ್ತೆ, ಗರ್ಭಾಶಯ ಮತ್ತೆ ಹಳೆಯ ಗಾತ್ರಕ್ಕೆ ಬರಲು ಸಮಯ ತಗೊಳುತ್ತೆ, ನಿದ್ರೆ ಕೊರತೆ ತೂಕ ಹೆಚ್ಚುತ್ತೆ, ಸ್ಟ್ರೆಸ್ ಹೆಚ್ಚಾದರೆ ಫ್ಯಾಟ್ ಕೂಡ ಬೇಗ ಹೆಚ್ಚಾಗುತ್ತೆ. ಮೊದಲನೇ 6 ವಾರ ನಿಮಗೆ ರಿಕವರಿ ಟೈಮ್ ಆಗಿರುತ್ತೆ. ವೆಯ್ಟ್ ಲಾಸ್ ಅಲ್ಲ, ಹೀಲಿಂಗ್ ಟೈಮ್ ಮುಖ್ಯ ಆಗಿರುತ್ತೆ. ಸಿ ಸೆಕ್ಷನ್ ಆಗಿದ್ದರೆ ಕನಿಷ್ಠ 6ರಿಂದ 8 ವಾರವರೆಗೂ ವಿಶ್ರಾಂತಿ ಬಹಳ ಮುಖ್ಯ. ತಾಯಂದಿರು ಮಾಡುವ ಸಾಮಾನ್ಯ ತಪ್ಪುಗಳು ಯಾವುವು? ಸಂಪೂರ್ಣವಾಗಿ ಅನ್ನ ಬಿಡೋದು, ಒಂದು ಹೊತ್ತು ಮಾತ್ರ ಊಟ ಮಾಡೋದು, ಎಣ್ಣೆ ತುಪ್ಪ ಸಂಪೂರ್ಣವಾಗಿ ನಿಲ್ಲಿಸೋದು, ಯೂಟ್ಯೂಬ್ನಲ್ಲಿ ಕ್ರ್ಯಾಶ್ ಡಯಟ್ ಫಾಲೋ ಮಾಡೋದು. ಡೆಲಿವರಿ ನಂತರ ದೇಹಕ್ಕೆ ಪೋಷಕಾಂಶ ಬೇಕು, ಉಪವಾಸ ಅಲ್ಲ. ಕಡಿಮೆ ತಿನ್ನುವುದು ಅಲ್ಲ, ಸರಿಯಾಗಿ ತಿಂದರೆ ವೆಯ್ಟ್ ಲಾಸ್ ತಾನಾಗೇ ಆಗುತ್ತೆ. ಬ್ರೆಸ್ಟ್ ಫೀಡಿಂಗಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೋಬೋದು. ನಂಬ್ತೀರಾ? ಎಸ್, ಬ್ರೆಸ್ಟ್ ಫೀಡಿಂಗ್ ಮಾಡಿದರೆ ದಿನಕ್ಕೆ 400ರಿಂದ 500 ಕ್ಯಾಲೋರಿ ಬರ್ನ್ ಆಗುತ್ತೆ. ಇದು ನ್ಯಾಚುರಲ್ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ಆಗಿರುತ್ತೆ. ಆದರೆ ಜಂಕ್ ಫುಡ್ ತಿಂದರೆ ಫಲಿತಾಂಶ ಬರಲ್ಲ. ಬ್ರೆಸ್ಟ್ ಫೀಡಿಂಗ್ ಸಮಯದಲ್ಲಿ ಕಠಿಣ ಡಯಟ್ ಬೇಡ, ಬ್ಯಾಲೆನ್ಸ್ಡ್ ಡಯಟ್ ಬೇಕು. ಈಗ ನಿಮಗೆ ಸಂಪೂರ್ಣವಾಗಿ ಡಯಟ್ ಪ್ಲ್ಯಾನ್ ಹೇಳ್ಕೊಡ್ತೀನಿ. ಬೆಳಗ್ಗೆ 6ರಿಂದ 7 ಗಂಟೆಗೆ ಬೆಚ್ಚಗಿನ ನೀರು ಜೊತೆಗೆ ಸ್ವಲ್ಪ ಜೀರಿಗೆ ನೀರನ್ನು ಕುಡಿಬೇಕು. ನಂತರ 5 ನೆನೆಸಿದ ಬಾದಾಮಿಯನ್ನು ತಿನ್ನಬೇಕು. ಇದು ಬೆಳಗ್ಗೆದಾಯಿತು. ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ಏನು ತೊಗೋಬೇಕು? ಫಾರ್ ಎಕ್ಸಾಂಪಲ್ ರಾಗಿ ದೋಸೆ ಅಥವಾ ತರಕಾರಿ ಉಪ್ಮಾ ಅಥವಾ ಓಟ್ಸ್, ಅದರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಪ್ರೋಟೀನ್ ಇರಬೇಕು. ನೆಕ್ಸ್ಟು ಮಧ್ಯಾಹ್ನ ಊಟ ಯಾವ ಥರ ಇರಬೇಕು? 1 ಕಪ್ ಅನ್ನ ಇದ್ದರೆ ಸಾರು ಅಥವಾ ದಾಲ್ ಇರಬೇಕು, ತರಕಾರಿ ಪಲ್ಯ ಒಂದು ಸ್ವಲ್ಪ ಇರಬೇಕು, ಒಂದು ಚಿಕ್ಕ ಬಟ್ಟಲು ಮೊಸರು ಇರಬೇಕು. ಈವ್ನಿಂಗ್ ಟೈಮ್ ನಿಮಗೆ ಸ್ನ್ಯಾಕ್ಸ್ ಬೇಕಾದರೆ ಗ್ರೀನ್ ಟೀ ಜೊತೆಗೆ ಹುರಿದ ಕಡಲೆನ ತಿನ್ಬೋದು. ಇನ್ನು ನೈಟ್ ಡಿನ್ನರ್ಗೆ 2 ಚಪಾತಿ ಪ್ಲಸ್ ತರಕಾರಿ ಅಥವಾ ವೆಜಿಟೇಬಲ್ ಸೂಪ ಇದರಲ್ಲಿ ಮುಗಿಸ್ಬೋದು. ರಾತ್ರಿ 8ರ ಬಳಿಕ ನೀವು ಹೆವಿಯಾಗಿ ಊಟ ಮಾಡಬೇಡಿ. ದಿನಕ್ಕೆ 2ರಿಂದ 3 ಲೀಟ್ರ್ವರೆಗೂ ನೀರು ಕುಡೀರಿ. ಇನ್ನು ಎಕ್ಸಸೈಸ್ ಯಾವ ಥರ ಮಾಡಬೇಕು ನಿಮ್ಮ ಡೆಲಿವರಿ ನಂತರ ಅಂದರೆ, ನಿಮ್ಮ ಡಾಕ್ಟರ್ ಅನುಮತಿ ಇದ್ದರೆ ನೀವು ಡೀಪ್ ಬ್ರೀತಿಂಗ್ ಆ್ಯಂಡ್ 10 to 15 ಮಿನಿಟ್ಸ್ ವಾಕ್ ಮಾಡ್ಬೋದು, ಪೆಲ್ವಿಕ್ ಎಕ್ಸಸೈಸ್ ಮಾಡ್ಬೋದು. ಆಮೇಲೆ ನಿಮಗೆ ಡೆಲಿವರಿ ಆಗಿ 4ರಿಂದ 6 ವಾರ ಆಗಿದ್ದರೆ 20ರಿಂದ 30 ನಿಮಿಷ ನೀವು ವಾಕಿಂಗ್ ಮಾಡ್ಬೋದು, ಲೈಟ್ ಸ್ಟ್ರೆಚಿಂಗ್ ಮಾಡ್ಬೋದು. ಆಮೇಲೆ ಪೋಸ್ಟ್ ನಾಟಲ್ ಯೋಗಾನ ಕೂಡ ಮಾಡಬಹುದು. 2 ತಿಂಗಳ ನಂತರ ನೀವು ಸೂರ್ಯ ನಮಸ್ಕಾರ, ಲೈಟ್ ಸ್ಕ್ವಾಟ್ಸ್ ಆ್ಯಂಡ್ ಕೋರ್ ಸ್ಟ್ರೆಂತ್ಸ್ ಎಕ್ಸಸೈಸ್ ಕೂಡ ಮಾಡ್ಕೋಬೋದು. ಬೆಲ್ಟ್ ಬೆಂಬಲ ಕೊಡುತ್ತೆ ಅಷ್ಟೇ, ಫ್ಯಾಟ್ ಕರಗಿಸುವುದಿಲ್ಲ. ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡುವ ಸೀಕ್ರೆಟ್ ಏನು? ಮೊದಲನೇದು ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಆಮೇಲೆ ಚೆನ್ನಾಗಿ ನಿದ್ರೆ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಇರಬೇಕು. ನಿದ್ರೆ ಚೆನ್ನಾಗಿ ಇದ್ದರೆ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಸಿ ಸೆಕ್ಷನ್ ತಾಯಂದಿರಿಗೆ ವಿಶೇಷ ಸಲಹೆಯನ್ನು ನೀಡ್ತೀನಿ. ಹೊಟ್ಟೆಗೆ ಒತ್ತಡ ಕೊಡಬೇಡಿ, ಹೆವಿ ಲಿಫ್ಟಿಂಗ್ ಬೇಡ, ಹೈ ಪ್ರೋಟೀನ್ ಫುಡ್ ತಿನ್ನಿ. ಫಾರ್ ಎಕ್ಸಾಂಪಲ್ ಹಾಲು, ಮೊಟ್ಟೆ, ದಾಲ್. ಆಮೇಲೆ ಸ್ಟಿಚ್ ಸಂಪೂರ್ಣ ಹೀಲಾದ ನಂತರವೇ ನೀವು ಎಕ್ಸಸೈಸ್ನ ಜಾಸ್ತಿ ಮಾಡ್ಕೋಬೇಕು. ತಾಯಿ ಆಗೋದು ದೊಡ್ಡ ಸಾಧನೆ. ನಿಮ್ಮ ದೇಹ 9 ತಿಂಗಳ ಅದ್ಭುತ ಮಾಡಿರುತ್ತೆ. ತ್ವರಿತ ವೆಯ್ಟ್ ಲಾಸ್ ಬೇಡ, ಆರೋಗ್ಯಕರ ವೆಯ್ಟ್ ಲಾಸ್ ಬೇಕು. ನಿಧಾನವಾಗಿ, ಶಕ್ತಿಯಾಗಿ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.